ಹಲೋ ಸ್ನೇಹಿತರೆ, ನನ್ನ ಚಾನೆಲ್ಗೆ ಸ್ವಾಗತ. ಕೊನೆಗೂ ಇಳಿಕೆಯಾದ ಬಂಗಾರದ ಬೆಲೆ, 10 ಗ್ರಾಂ ಚಿನ್ನದ ಬೆಲೆ ಇಷ್ಟೇನಾ? ಅದೇನು ಅನ್ನೋದನ್ನು ನೋಡೋಣ ಬನ್ನಿ. ಶೇರ್ ಮಾರುಕಟ್ಟೆಯಲ್ಲಿ ಚಿನ್ನ ಹೂಡಿಕೆಯ ಪ್ರಮುಖ ವಿಚಾರಣವಾಗಿರೋದ್ರಿಂದ, ಅಂದ್ರೆ ಚಿನ್ನದ ಮೇಲೆ ಹೂಡಿಕೆ ಹಾಕೋ ಜನ ತುಂಬಾ ಜನ ಇರ್ತಾರೆ. ಹಾಗಾಗಿ ಈ ವಿಚಾರವಾಗಿರೋದ್ರಿಂದ ಚಿನ್ನದ ದರೆಯಲ್ಲಿ ಪ್ರತಿದಿನವೂ ಏರಿಳಿತವಾಗುತ್ತಾ ಇರುತ್ತೆ. ಹಾಗಿದ್ದರೆ ಇಂದಿನ ಚಿನ್ನ ಮತ್ತು ಬೆಳ್ಳಿ ಆಭರಣ ದರ ಹೇಗಿದೆ ಎಂದು ನೋಡೋಣ ಈ ವಿಡಿಯೋನಲ್ಲಿ. ಹಾಗಾಗಿ ಯಾರು ಸ್ಕಿಪ್ ಮಾಡದೆ ಈ ವಿಡಿಯೋನ ಫುಲ್ ನೋಡಿ. ಶ್ರಾವಣದಲ್ಲಿ ಸಾಲು ಸಾಲಾಗಿ ಬರುವ ಹಬ್ಬಗಳು ಹೀಗಿವೆ. ನಾಗರ ಚೌತಿ ಅಂದ್ರೆ ನಾಗರ ಪಂಚಮಿ ಅಂತಾನೂ ಹೇಳ್ತಾರೆ, ಪುತ್ರದ ಏಕಾದಶಿ, ರಕ್ಷಾಬಂಧನ, ಗುರು ಆರಾಧನೆ, ಗೋಕುಲಾಷ್ಟಮಿ, ಅಜ ಏಕಾದಶಿ, ಕಲ್ಕಿ ಜಯಂತಿ, ವರಮಹಾಲಕ್ಷ್ಮಿ ಪೂಜೆ, ಮಂಗಲ ಗೌರಿ ಪೂಜೆ. ಈ ರೀತಿ ಸಾಲು ಸಾಲು ಹಬ್ಬಗಳು ಬರುತ್ತಿದ್ದು ಚಿನ್ನ ಖರೀದಿಗೆ ಜನರು ಮುಗಿಬೀಳ್ತಿದ್ದಾರೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಚಿನ್ನದ ರೇಟು ನೋಡೋದಾದ್ರೆ ನಿನ್ನೆಗಿಂತೂ ಇವತ್ತಿಗೆ 80 ರೂಪಾಯಿಗಳಷ್ಟು ಕಡಿಮೆ ಆಗಿದೆ. 22 ಕ್ಯಾರೆಟ್ 6,390 ರೂಪಾಯಿಗಳಿದೆ ಸ್ನೇಹಿತರೆ. ನಿನ್ನೆ 6,470 ರೂಪಾಯಿ ಇತ್ತು. ನಿನ್ನೆಗೂ ಇಂದಿಗೂ 80 ರೂಪಾಯಿಗಳಷ್ಟು ಕಡಿಮೆ ಆಗಿದೆ. ಇನ್ನು 24 ಕ್ಯಾರೆಟ್ ಚಿನ್ನದ ರೇಟಲ್ಲಿ ನಿನ್ನೆ 7,058 ರೂಪಾಯಿಗಳು ಇತ್ತು. ಇವತ್ತು 6,971 ರೂಪಾಯಿಗಳು, ಅಂದ್ರೆ 87 ರೂಪಾಯಿಗಳಷ್ಟು ಕಡಿಮೆ ಆಗಿದೆ. ಇನ್ನು ಅನೇಕ ಜನರು ಮದುವೆ ಸಮಾರಂಭಗಳಿಗೂ ಮಾತ್ರ ಅಲ್ಲದೆ ಕಷ್ಟಕಾಲಕ್ಕೂ ಕೂಡ ಸಹಾಯ ಬರುತ್ತೆ ಅನ್ನೋ ಕಾರಣಕ್ಕೆ ಚಿನ್ನನ ಕಡಿಮೆ ರೇಟ್ ಆದಾಗ ತಗೊಂಡು ಮನೆಯಲ್ಲಿ ಇಟ್ಕೊಳ್ತಾರೆ. ಗೋಲ್ಡ್ ಬದಲು ಚಿನ್ನದ ಬಿಸ್ಕೆಟ್, ಗೋಲ್ಡ್ ಬಾಂಡ್ ಖರೀದಿ ಮಾಡಿದರೆ ಅದು ಒಂದು ರೀತಿಯ ಹೂಡಿಕೆಯಂತೆ ಇರುತ್ತೆ. ಇದನ್ನ ನೀವು ಆ ದಿನದ ಚಿನ್ನದ ದರ ಹೇಗಿದೆಯೋ ಎಂಬುದರ ಮೇಲೆ ಬಹು ವರ್ಷಗಳ ಅನಂತರವೂ ಕೂಡ ಉತ್ತಮ ದರೆಯನ್ನು ಪಡೆಯಬಹುದು. ಹೀಗಾಗಿಯೇ ಚಿನ್ನದ ಹೂಡಿಕೆದಾರರು ಅಚ್ಚುಮೆಚ್ಚಿನ ಹೂಡಿಕೆಯ ವಿಷಯವಾಗಿದೆ. ಹಾಗಾಗಿ ಚಿನ್ನದ ಮೇಲೆ ಮುಗಿಬಿದ್ದಿದ್ದಾರೆ ಜನರು ಅಂತಾನೆ ಹೇಳ್ಬೋದು. ದಿನನಿತ್ಯ ಚಿನ್ನದ ದರದಲ್ಲಿ ವ್ಯತ್ಯಾಸ ಕಂಡು ಬರ್ತಾನೆ ಇರುತ್ತೆ. ಇಂದಿನ ಚಿನ್ನದ ರೇಟು ಅಂತೂ ತುಂಬಾನೇ ಕುಸಿದಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಯಾರಾದ್ರೂ ನೀವು ಚಿನ್ನ ತಗೋಬೇಕು ಅಂತ ಇದ್ರೆ ಇದು ಒಳ್ಳೆ ಸಮಯ. ಸಾಲು ಸಾಲು ಹಬ್ಬಗಳು ಮಧ್ಯೆ ನಮ್ಮ ಮಹಿಳೆಯರು ಇಷ್ಟಪಡುವಂತಹ ಚಿನ್ನವನ್ನು ಹಿಂದೆ ಖರೀದಿಸಿ ಅಂತ ಹೇಳ್ತಾ ಈ ವಿಡಿಯೋನ ವೀಕ್ಷಿಸಿದ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ಇದೇ ರೀತಿ ಮುಂದಿನ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ನಮಸ್ಕಾರ ಫ್ರೆಂಡ್ಸ್.